ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆಯನ್ನ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧಿಸಲಿ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸವಾಲನ್ನ ಹಾಕಿದ್ರು ಯತ್ನಾಳ್. ಅದಕ್ಕೆ ಈಗ ತಿರುಗೇಟು ಕೊಡುವಂತಹ ಕೆಲಸವನ್ನ ಶಿವಾನಂದ ಪಾಟೀಲ್ ಅವರು ಮಾಡಿದ್ದಾರೆ. ಯತ್ನಾಳ್ ಹೇಳಿದ ರೀತಿಯಲ್ಲಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದೇನೆ ಅಂಥೇಳಿ ತೊಡೆತಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಯತ್ನಾಳ್ ಕೂಡ ರಾಜೀನಾಮೆಯನ್ನು ಕೊಡಲಿ, ನನ್ನ ವಿರುದ್ಧ ಸ್ಪರ್ಧೆಯನ್ನು ಮಾಡಲಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಬಸವನ ಬಾಗೇವಾಡಿ ಆದರೂ ಆಯಿತು, ವಿಜಯಪುರ ಆದರೂ ಆಯಿತು, ಎರಡೂ ಕಡೆಗಳಲ್ಲೂ ಕೂಡ ನಾನು ಸ್ಪರ್ಧೆ ಮಾಡುವುದಕ್ಕೆ ರೆಡಿ ಇದ್ದೇನೆ. ಅವರ ವೈಯಕ್ತಿಕ ಹೇಳಿಕೆಗಳಿಂದ ನನಗೆ ನೋವಾಗಿದೆ, ಹಾಗಾಗಿಯೇ ನಾನು ಈ ರೀತಿಯ ನಿರ್ಧಾರವನ್ನು ಮಾಡಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ಶಿವಾನಂದ ಪಾಟೀಲ್ ಅವರು ಹೇಳಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ರಾಜಕೀಯ ಅಂದ ಮೇಲೆ ಹೇಳಿಕೆ ಪ್ರತಿ ಹೇಳಿಕೆಗಳು ಟಾಂಟ್ ಇದ್ದಿದೆ, ಬಟ್ ಯತ್ನಾಳ್ ಅವರ ಈ ಸ್ಟೇಟ್ಮೆಂಟ್ ಅನ್ನ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರು ಪಾಟೀಲ್ ಅವರು ಅಂತ ಹೇಳಿ? ಅದೇ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯ ಸವಾಲುಗಳನ್ನ ಹಾಕಿದ್ರು ಅನ್ನುವಂಥ ಸರ್ನೇಮ್ ವಿಚಾರ ಮತ್ತೆ ತಂದೆಯ ವಿಚಾರ ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನನಗೆ ನೋವಾಗಿದೆ ಅನ್ನುವಂಥ ಮಾತನ್ನ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಹಾಗಾಗಿ ಅವರು ರಾಜೀನಾಮೆಯನ್ನ ಶಾಸಕ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಒಂದು ಕಂಡೀಷನ್ ಕೂಡ ಇದೆ. ಸ್ಪೀಕರ್ ಅವರ ಬಳಿ ಹೇಳಿದ್ದೀನಿ ಅಂತ ಕೂಡ ಸ್ವತಃ ಶಿವಾನಂದ ಪಾಟೀಲ್ ಅವರು ಹೇಳಿರುವಂತದ್ದು. ಅಂದ್ರೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಯತ್ನಾಳ್ ಅವರು ಆಡಿದ ಮಾತಿನಂತೆ ರಾಜೀನಾಮೆಯನ್ನು ಕೊಟ್ಟೆ. ಈಗ ಅವರು ರಾಜೀನಾಮೆ ಕೊಟ್ಟರೆ ತಕ್ಷಣ ಮೊದಲು ನಂದೇ ರಾಜೀನಾಮೆಯನ್ನ ನೀವು ಸ್ವೀಕರಿಸಿ ಅನ್ನುವಂಥದ್ದು. ಯಾಕಂದ್ರೆ ಅವರು ರಾಜೀನಾಮೆ ಕೊಟ್ಟಾಗ 2 ಕ್ಷೇತ್ರದಲ್ಲೂ ಖಾಲಿ ಆಗುತ್ತೆ. 2 ಕ್ಷೇತ್ರದಲ್ಲಿ ಅವ್ರು ಯಾವ ಕ್ಷೇತ್ರಕ್ಕೆ ಬಂದು ನಿಲ್ತಾರೋ ಅಲ್ಲಿ ನಾನು ಚುನಾವಣೆಯ ಫೇಸ್ ಮಾಡ್ತೀನಿ ಅನ್ನೋ ಕಾರಣಕ್ಕಾಗಿ ಇದನ್ನು ಕೂಡ ಸ್ಪೀಕರ್ ಅವರ ಗಮನಕ್ಕೆ ತಂದೀನಿ ಅನ್ನೋ ಮಾತನ್ನ ಸಚಿವ ಶಿವಾನಂದ ಪಾಟೀಲ್ ಹೇಳ್ತಾ ಇರೋದು. ಆದ್ರೆ ಒಂದು ಸ್ಪಷ್ಟ, ಇವರು ರಾಜೀನಾಮೆ ಕೊಟ್ಟಿರುವಂತದ್ದೇ ಅವರು ಕೊಡ್ಲಿ ಅನ್ನೋ ಕಾರಣಕ್ಕೆ ಆಗಿದ್ರಿಂದ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಯತ್ನಾಳ್ ಅನ್ನೋದು ಕೂಡ ಪ್ರಶ್ನೆ. ಕೊಡದೇ ಇದ್ರೆ ಇವರು ರಾಜೀನಾಮೆಗೆ ಯಾವ್ದು ಮಾನ್ಯತೆ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿ ಈಗ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗ ಪಾಟೀಲ್ ಅವರು ಕೊಟ್ಟಿರುವಂತಹ ಪಂಥಾಹ್ವಾನವನ್ನು ಯತ್ನಾಳ್ ಸ್ವೀಕರಿಸ್ತಾರಾ, ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಅಖಾಡಕ್ಕೆ ಧುಮುಕ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಹಿಂದೆ ಕಾಶೆಂಪುರ್ ಮತ್ತು ಶಿವಾನಂದ ಪಾಟೀಲ್ ಇಬ್ಬರ ವಿರುದ್ಧವೂ ಕೂಡ ಅಬ್ಬರಿಸುವಂತಹ ಸಂದರ್ಭದಲ್ಲಿ ರಾಜೀನಾಮೆಯ ವಿಚಾರವನ್ನು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಅವರೇ ಪ್ರಸ್ತಾಪಿಸಿದ್ರು. ಈಗ ಅದಕ್ಕೆ ಕೌಂಟರ್ ಅಟ್ಯಾಕ್ ರೀತಿಯಲ್ಲಿ ಶಿವಾನಂದ ಪಾಟೀಲ್ ಅವರು ನೇರಾನೇರವಾಗಿ ಸ್ಪೀಕರನ್ನು ಭೇಟಿ ಮಾಡಿ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಯತ್ನಾಳ್ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಿದೆ. 108 ನೋವಿದಾವೆ. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಯಾರು ಕೂಡ ಈ ರೀತಿ ಮಾತನಾಡಿರ್ತಕ್ಕಂಥ ರಾಜಕಾರಣಿಗಳನ್ನು ನಾನು ನೋಡಿಲ್ಲ ನನ್ನ ಆವಿಷ್ಯದಲ್ಲಿ. ನನಗಿಂತಲೂ ಹಿಂದೂ ಬಿಜಾಪುರ ಜಿಲ್ಲೆಯಲ್ಲಿ ಅವಿರೋಧ ಶಾಸಕರಾಗ್ತಿದ್ರು, ಅವಿರೋಧವಾಗಿ 2 ಶಾಸಕರು ಅವಿರೋಧನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದೆ. ಈ ರೀತಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಈ ರೀತಿ ಮಾತನಾಡ್ತಕ್ಕಂಥವ್ರನ್ನ ಇಟ್ಕೊಂಡು ಬದುಕೋಕ್ಕಿಂತಲೂ ಅವರನ್ನ ಫೇಸ್ ಮಾಡಿ ಇರೋದಾದ್ರೂ ವಾಸಿ, ಇಲ್ಲದೆ ಇದ್ರೆ ಸಾಯೋದಾದ್ರೂ ವಾಸಿ. ಅಂದ್ರೆ ಈ ಶುಕ್ರವಾರದ ಡೆಡ್ಲೈನ್ ಏನಕ್ಕೆ ತಗೊಂಡ್ರಿ ಸರ್ ನೀವು? ಅವ್ರು ಶುಕ್ರವಾರ ಡೆಡ್ಲೈನ್ ಕೊಟ್ಟಿದ್ದಾರೆ, ನಾನಲ್ಲ. ಈ ಶುಕ್ರವಾರ ಒಳಗಾಗಿ ನೀವು ರಾಜೀನಾಮೆ ಕೊಟ್ಟು ಸ್ವೀಕಾರ ಮಾಡದೇ ಇದ್ರೆ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅನ್ನೋ ಭಾಷೆ ಮಾತನಾಡಿದ್ದಾರೆ. ಅದಕ್ಕೆ ನಾನು ಕೊಡಬೇಕಾಯ್ತು. ಯಾಕೆಂದ್ರೆ ನೀವು ಅವ್ರ ರೀತಿಯ ಭಾಷೆ ಬಳಕೆ ಈ ವಿಚಾರಗಳ ಇಲ್ಲಿ ತನಕ ಕೂಡ ಹೋಗಿಲ್ಲ. ಅಂದ್ರೆ ಇದು ತುಂಬಾ ನೋವು ತಂದಿದೆ ಆಳವಾಗಿ ಅಂತ ಈ ವಿಚಾರದಲ್ಲಿ 100% ನೋವು ತಂದಿದೆ. ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅವ್ರ ತಂದೆ ತಾಯಿಗೆ ಹುಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ತಂದೆ ನಮ್ಮ ತಂದೆಗೆ ಗೆಳೆಯರು. ಇವ್ರು ನನ್ನ ಮಗ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅವ್ರ ತಂದೆನೇ. ನಾನು ಅವ್ರನ್ನ ಅವ್ರ ಅವ್ವ ಅಪ್ಪನ ಮಗನೇ ಅಂತೇಳಿ ಭಾವಿಸ್ತೀನಿ. ಆದರೆ ನನಗೆ ಈ ರೀತಿ ಮಾತನಾಡ್ತಕ್ಕಂಥದ್ದೇನಿದೆ ಅಲ್ಲ, ಅದು ಸಹಿಸ್ಲಿಕ್ಕಾಗಲಿ. ಅಂದ್ರೆ ನೀವು ಆ ಈ ಒಂದು ರಿಸೈನ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೋಗೋಕೆ ಸ್ಪರ್ಧೆ ಮಾಡೋಕ್ಕೂ ರೆಡಿ ಇದ್ದೀರಾ ಅಥವಾ ಯಾವ? ಎರಡು ನಾನು ಹೇಳಿದ್ನಲ್ಲ, ಬಿಜಾಪುರ್ನಲ್ಲಿ ಬಾ ಅಂದರೆ ಬಿಜಾಪುರ ಅವ್ರು ರಿಸೈನ್ ಮಾಡಿ ಅವ್ರು ಯಾವುದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೋತಾರೆ ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಮತ್ತೆ ಇದಕ್ಕೂ ನಿಮಗೆ ಪಕ್ಷಕ್ಕೂ ಮತ್ತೆ ನಿಮ್ಮ ಸಿಎಂಗೆ ಯಾವುದೇ ಸಂಬಂಧ ಇಲ್ಲ. ಇದು ನನ್ನ ವೈಯಕ್ತಿಕ ನಿರ್ಣಯ. ಯಾಕೆಂದ್ರೆ ಸಚಿವರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜವಾಬ್ದಾರಿ ನೋಡಿ, ಸಚಿವರು ಎರಡನೇ ವಿಷಯ. ಇದು ನನ್ನ ವೈಯಕ್ತಿಕ ಸ್ವಾಭಿಮಾನಕ್ಕೆ ಹರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿರ್ಣಯ ತಗೊಂಡೆ. ಯಾಕೆಂದ್ರೆ ಶಿವಾನಂದ ಪಾಟೀಲ್ ಯಾವುದೇ ರೀತಿ ಗಿಮಿಕ್ ಮಾಡೋದಿಲ್ಲ. ಈ ವಿಚಾರದಲ್ಲಿ ಏನಾದ್ರು ಗಿಮಿಕ್ ಇದೆಯಾ? ನೀವು ಕಡಾಖಂಡಿತವಾಗಿ ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತೀರಾ? ನಾನು ಇವತ್ತೇ ಅಲ್ಲ ರೀ, ನನ್ನ ರಾಜಕಾರಣದ ಇತಿಹಾಸದಲ್ಲಿ ಶಿವಾನಂದ ಪಾಟೀಲ್ ಅವರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜಯಪುರದಲ್ಲಿ ಮೊನ್ನೆ ಯತ್ನಾಳ್ ಶಿವಾನಂದ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಅಂದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದನ್ನ ಅವನು ಅವ್ರ ಹಬ್ಬ ಹುಟ್ಟಿದ್ದಂದ್ರೆ
ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವು ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದನ್ನು ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ಪಾಟೀಲ್ ಅವರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.